ನಮಸ್ಕಾರ ಎಲ್ಲರಿಗೂ. ಕರ್ನಾಟಕದಾದ್ಯಂತ ಒಂದು ವಿಡಿಯೋ ತುಂಬ ವೈರಲ್ ಆಗಿದೆ. ಸಮೀರ್ ಅನ್ನೋಂಥವರು ಅವರ ಚಾನಲಲ್ಲಿ ಧರ್ಮಸ್ಥಳ RR ಅನ್ನೋವಂಥ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ಬಿಟ್ಟಿದ್ದಾರೆ. ಇಡೀ ಕರ್ನಾಟಕ ಅದನ್ನು ನೋಡಿದೆ. ಎಲ್ಲರ ಕಡೆಯಿಂದನೂ ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ. ಎಲ್ಲ ಯೂಟ್ಯೂಬ್ ಚಾನಲರು ರೆಸ್ಪಾಂಡ್ ಮಾಡಿದ್ದಾರೆ, ಅವ್ರಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಆದರೆ ಒಂದು 3-4 ಯೂಟ್ಯೂಬರ್ ಮಾತ್ರ ಅವರ ಬಗ್ಗೆ ಅಪಪ್ರಚಾರ ಇವರೇ ಮಾಡ್ತಾ ಇದ್ದಾರೆ. ಸಮೀರ್ ಅವರು ಹೇಳಿರೋದು ಆ ಜಾಗದ ಧರ್ಮಸ್ಥಳ ಅನ್ನೋ ಒಂದು ಊರಲ್ಲಿ ಅನ್ಯಾಯ ಆಗಿದೆ, ನ್ಯಾಯ ಸಿಕ್ಕಿಲ್ಲ ಅಂತೇಳಿ. ಆದರೆ ಅವ್ರಿಗೆ ಬೆದರಿಕೆ, ಪ್ರಾಣ ಬೆದರಿಕೆ ಆಗ್ತಿದ್ದಾರೆ. ಕೇಸ್ ಹಾಕಬೇಕು ಅವ್ರ ಬಗ್ಗೆ. ಏನು ಮಾಡಿದ್ದಾರೆ? ಆ ಜಾಗದಲ್ಲಿ ಆಗಿರೋ ಅನ್ಯಾಯ, ಅತ್ಯಾಚಾರ ಬಗ್ಗೆ ನೀಟಾಗಿ ತೋರಿಸಿದ್ದಾರೆ. ಕರ್ನಾಟಕದಲ್ಲಿ ಅದು ಒಂದು ಊರೇ ಅಲ್ಲವಾ? ಏನು ತಪ್ಪಾಗಿದೆ ಸ್ವಾಮಿ? ಆ ಊರಲ್ಲಿ ಸೌಜನ್ಯ ಅನ್ನೋವಂಥ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ. ಅಲ್ಲಿ ಕೆಲವೊಂದು ಕ್ರೈಮ್ಸ್ ಆಗಿದೆ, ಅದನ್ನೇ ತೋರಿಸಿರೋದು. ಅದರಲ್ಲಿ ಬೇರೆ ಏನೂ ತೋರಿಸಿಲ್ಲ. ಹಾಗಾದರೆ ಕರ್ನಾಟಕದಲ್ಲಿ ಇರೋವಂಥ ಊರೇ ಅಲ್ವಾ ಅದು ಕೂಡ? ಆ ಊರಿನ ಬಗ್ಗೆ ಮಾತಾಡಿದರೆ ಹೊರತು ಅಲ್ಲಿರೋ ಧರ್ಮದ ಬಗ್ಗೆ, ಧಾರ್ಮಿಕ ದೇವಸ್ಥಾನದ ಬಗ್ಗೆ ಎಲ್ಲೂ ಒಂದು ತಪ್ಪಾಗಿ ಮಾತಾಡೇ ಇಲ್ಲ. ನೀವೇ ಚಾನಲಲ್ಲಿ ಕೂತ್ಕೊಂಡು ಹಂಗೆ ಮಾಡಿಬಿಟ್ಟಿದ್ದಾರೆ, ಹಿಂಗೆ ಮಾಡಿಬಿಟ್ಟಿದ್ದಾರೆ. ಅದು ಆ ಹೆಸರಿಂದ ಮಾತಾಡಬಾರ್ದು. ಏನು ಸ್ವಾಮಿ ಧಮಕಿ ಹಾಕ್ತಿದ್ದೀರಾ? 12-13 ವರ್ಷದಿಂದ ಪ್ರತಿಭಟನೆ ಮಾಡ್ತಿದ್ದೀರಾ ಅದ್ರ ಬಗ್ಗೆ. ಸೌಜನ್ಯ ಅನ್ನೋವಂಥ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ, ಪ್ರತಿಭಟನೆ ಮಾಡ್ತಾನೆ ಬರ್ತಿದ್ದಾರೆ 12-13 ವರ್ಷದಿಂದ. ಒಂದು ವಾರದ ಕೆಳಗಡೆ ವಿಡಿಯೋ ವೈರಲ್ ಆಗಿದೆ. ಇವ್ರಿಗೆ ಎಷ್ಟು ಧಮಕಿ ಹಾಕಿದ್ದೀರಿ ಅಂದರೆ ಅವ್ರಿಗೆ ಎಷ್ಟು ಧಮಕಿ ಹಾಕಿರ್ಬೇಡ, ಎಷ್ಟು ಜೀವ ಬೆದರಿಕೆ ಹಾಕಿರ್ಬೇಡ. ಏನು ಸ್ವಾಮಿ, ನ್ಯಾಯ ಕೇಳೋದೇ ತಪ್ಪ? ಧ್ವನಿ ಎತ್ತಿದವ್ರಿಗೆ ಬೆದರಿಕೆ. ಆ ಊರಿನ ಬಗ್ಗೆ ಮಾತಾಡಬಾರ್ದು, ಕ್ಷೇತ್ರದ ಬಗ್ಗೆ ಮಾತಾಡಬಾರ್ದು. ಯಾರು ಮಾತಾಡಿದ್ದಾರೆ? ನೀವೇ ಮಾತಾಡ್ತಾ ಇದ್ದೀರಾ. ತಪ್ಪಾಗಿ ಏನು ಹೇಳೇ ಇಲ್ಲ. ಅದರಲ್ಲಿ ನಡೆದಿರೋ ಘಟನೆಗಳ ಬಗ್ಗೆನೇ ಹೇಳ್ತಾ ಇರೋದು. ಇವತ್ತಿಗೂ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ನೀವು ಮಾಡಿಕೊಡಿ ಸಾಲ್ವು. ಮತ್ತೆ ಅದರ ಮೇಲೆ ಹೇಳ್ತಿದ್ದೀರಾ ಆ ಅನ್ಯಾಯದ ಬಗ್ಗೆ ನಾವು ಹೋರಾಡ್ತೀವಿ, ಸೌಜನ್ಯ ಅವ್ರ ಬಗ್ಗೆ ನಾವು ಹೋರಾಡ್ತೀವಿ. ಮಾತಾಡ್ತೀರಾ, ಮತ್ತೆ ಮಾತಾಡ್ತೀರಾ. ಆ ಊರು ಕರ್ನಾಟಕದಲ್ಲಿ ಒಂದು ಭಾಗನೇ, ಅದು ಒಂದು ಗ್ರಾಮನೇ, ಅಲ್ಲೇ ನಡೆದಿರೋದು ಘಟನೆ. ಇದು ಯಾರು ಬೇಕಾದರೂ ಹೇಳ್ತಾರೆ. ಕರ್ನಾಟಕದಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ. ಕರ್ನಾಟಕದ ಜನ ನೋಡಿದ್ದಾರೆ, ಕೇಳಿದ್ದಾರೆ. ಆದರೆ ಧ್ವನಿ ಎತ್ತಿರಲಿಲ್ಲ ಅಂತಲ್ಲ, ಎತ್ತಿದ್ದಾರೆ, ಹೋರಾಟ ಮಾಡಿದ್ದಾರೆ. ಆದರೆ ಇಷ್ಟೊಂದು ರೆಸ್ಪಾನ್ಸ್ ಬಂದಿರೋದು ಸಮೀರ್ ಅನ್ನೋ ಒಂದು ವಿಡಿಯೋ ಬಿಟ್ಟಿದ್ದಾನಲ್ಲ ಯೂಟ್ಯೂಬಲ್ಲಿ. ಆ ವಿಡಿಯೋಗೆ ತುಂಬ ರೆಸ್ಪಾನ್ಸ್ ಬಂದಿದೆ. ಒಳ್ಳೆಯ ಕೆಲಸ ಮಾಡಿದ್ದಾನೆ. ಇಂಥ ಸತ್ಯ ಘಟನೆಗಳ ಬಗ್ಗೆ ಮುಂದೆ ಕೂಡ ಒಳ್ಳೆಯ ವಿಡಿಯೋ ಮಾಡಬೇಕಂದ್ರೆ ಸಪೋರ್ಟ್ ಮಾಡಬೇಕು. ಅದು ಬಿಟ್ಬಿಟ್ಟು ನೀನು ಮಾತಾಡನೇ ಆಡಬಾರ್ದು. ಯಾರ ಬಗ್ಗೆ ಮಾತಾಡಿದ್ದಾನೆ, ಎಲ್ಲಿ ಮಾತಾಡಿದ್ದಾನೆ, ಏನು ತಪ್ಪು ಮಾತಾಡಿದ್ದಾನೆ ಸಪೋರ್ಟ್ ಮಾಡಿ. ಆದರೆ ಬೆದರಿಕೆ ಮಾಡೋದು ಒಳ್ಳೆಯದಲ್ಲ. ನಮಸ್ಕಾರ.